ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇದು ಬಂದು ಕುಕಿಂಗ್ ಬ್ಲಾಗ್ ಆಗಿರುತ್ತೆ. ಏನಪ್ಪ ಕುಕಿಂಗ್ ಅಂತ ಅಂದರೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಪದಾರ್ಥ ಅಂತ ಮಾಡ್ತಾರೆ. ಹಳಸಿನಕಾಯಿನ ಪದಾರ್ಥ ಅಂತ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಗೊತ್ತು ಅಂತ ಅಂದ್ಬಿಟ್ಟು. ಹಳ್ಳಿ ಕಡೆ ಕಾಮನ್ ಆಗಿ ಈ ಫಂಕ್ಷನ್ ಏನಾದರೂ ಈ ಊರು ದೇವರ ಹಬ್ಬಗಳಲ್ಲಿ ಅಡುಗೆ ಎಲ್ಲ ಮಾಡಿಸ್ತಾರೆ ನೋಡಿ. ಸೊ ಆ ಟೈಮಲ್ಲಿ ಹಳಸಿನಕಾಯಿ ಸೀಸನಲ್ಲಿ ಇದನ್ನು ಮಾಡಿಸ್ತಾರೆ. ಸೊ ಇದಕ್ಕೆ ಕಾಳುಗಳು ಎಲ್ಲ ಥರ ಕಾಳುಗಳು ನೆನೆಸ್ಬೇಕು. ನಾವು ಬರೀ ಕಡಲೆಕಾಳು ನೆನೆಸ್ಬಿಟ್ಟು ಮಾತ್ರ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಮಾಡಬೇಕು ಅಂತ ಪ್ರಿಪೇರ್ ಏನು ಮಾಡ್ಕೊಂಡಿರಲಿಲ್ಲ. ನಮ್ಮಮ್ಮ ಬೆಳಿಗ್ಗೆ ಕಡಲೆ ಕಾಳನ್ನ ನೆನೆಸಿದ್ರು. ನಾನು ನಾರ್ಮಲ್ ಕಡಲೆಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅದನ್ನ ಕೂಗಿಸಿಟ್ಕೊಂಡಿದ್ದೆ. ಬಟ್ ಆಮೇಲೆ ತಡಿ, ಇನ್ನೇನು ಹಳಸಿನಕಾಯಿತು ನಮ್ಮ ಮನೆಯವರು ತೊಗೊಂಡು ಬಂದಿದ್ರು. ಸರಿ, ಅದನ್ನೇ ಮಾಡಿಬಿಡೋಣ, ಸುಮ್ಮನೆ ಏನಕ್ಕೆ ಅದನ್ನು ಸುಮ್ಮನೆ ಡಿಲೇ ಮಾಡೋದು, ಇಟ್ಟಷ್ಟು ಅದರ ಒಂದು ಟೇಸ್ಟು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದನ್ನ ಒಣಗಿಸಿ ಯಾಕೆ ಆಮೇಲೆ ಮಾಡೋದು ಅಂದ್ಬಿಟ್ಟು ಇವಾಗಲೇ ಮಾಡ್ತಾಯಿದ್ದೀನಿ. ನೈಟಿಗೆ ಮಾಡ್ತೀನಿ, ಆ್ಯಕ್ಚುಲಿ ಮಧ್ಯಾಹ್ನನೇ ಮಾಡಬೇಕಾಯ್ತು. ಮತ್ತು ಇನ್ನೊಂದು ಏನಪ್ಪ ರೆಸಿಪಿ ಅಂದರೆ ಹಳಸಿನಕಾಯಿ ಕಬಾಬು. ಇದು ನಾನು ತುಂಬ ಸಲ ಮಾಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಎರಡು ಮಾಡ್ತಾ ಇದ್ದಾರ. ಸೊ ಎರಡೂ ನಿಮಗೆ ತೋರಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋನ ಮಾಡ್ಕೊತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನೀವು ಈ ಒಂದು ರೆಸಿಪಿನ ಟ್ರೈ ಮಾಡಿ. ಸೀರಿಯಸ್ ಆಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದನ್ನು. ನನಗೆ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಕಬಾಬ್ ಏನೋ ನಾನು ಮಾಡಿದ್ದೀನಿ, ಆಲ್ರೆಡಿ ಜಾಸ್ತಿ ಸಲ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ಅದನ್ನ ಚಾಪ್ ಎಲ್ಲ ಮಾಡ್ಬಿಟ್ಟು ಈಗ ಹಳಸಿನಕಾಯಿ ಸಾಂಬಾರಿಗೆ ಅದನ್ನ ವಿಜಿಲ್ ಬರ್ಸ್ಕೊಬೇಕು. ಕಬಾಬ್ಗೆ ಏನು ಮಾಡ್ಬೇಕಂದ್ರೆ ಅದನ್ನ ಬೇಯಿಸ್ಕೊಬೇಕು, ಚೆನ್ನಾಗಿ ಬೇಯಬೇಕು ಅದು. ಮತ್ತು ಇನ್ನೇನೇನಿದೆ ಅದನ್ನೆಲ್ಲ ಅದಕ್ಕೆ ರುಬ್ಬಬೇಕು. ಅದಕ್ಕೆ ಮಸಾಲ ಕಬಾಬ್ಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ ಒಂದೊಂದಾಗಿ. ನಿಮಗೂ ಕೂಡ ತೋರಿಸ್ಕೊಡ್ತೀನಿ, ಇಷ್ಟ ಆಗುತ್ತೆ ಅಂದ್ಕೊತೀನಿ. ಒಂದ್ಸಲ ಟ್ರೈ ಮಾಡಿಬಿಟ್ಟು ಚೆನ್ನಾಗಿ ಬಂತ ಏನೋ ಆಯ್ತಾ ಅಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ಹೇಳಿ. ಇದು ಸಪ್ರೇಟ್ ಬ್ಲಾಗ್ ಆಗಿರುತ್ತೆ. ಮಾರ್ನಿಂಗಿಂದ ಬ್ಲಾಗ್ ಮಾಡ್ಕೊಂಡಿದ್ದೆ, ಬಟ್ ಇದೊಂದು ಕುಕ್ಕಿಂಗ್ ಬ್ಲಾಗ್ ಸಪ್ರೇಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇವಾಗ ರುಬ್ಬೋದಕ್ಕೆ ಏನೇನು ಬೇಕು ಅನ್ನೋದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಮತ್ತು ಯುಗಾದಿ ಹಬ್ಬ ಎಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರೆ ಅಂತ ಕಾಮೆಂಟ್ ಮಾಡಿ. ಇವಾಗ ವಿಜಿಲ್ ಬರ್ತಾ ಇದೆ. ಹಂಗೆ ಸ್ವಲ್ಪ ಹೊಟ್ಟೆ ಎಸೆತಾಯಿತು. ಸರಿ, ಸ್ವಲ್ಪ ಕೇರಳ ಬಾಳೆಹಣ್ಣು ತೊಗೊಂಬಂದಿದ್ವಿ ಅವತ್ತು ತರಕಾರಿ ಎಲ್ಲ ತರಬೇಕಾದ್ರೆ. ಸೊ ಅದನ್ನು ತಿಂತ ಮಾಡೋಣ. ಆ್ಯಕ್ಚುಲಿ ಈ ಬಾಳೆಹಣ್ಣು ನಮಗೆ ಅಷ್ಟೊಂದು ಲೈಕ್ ಆಗಲ್ಲ. ನಮಗೇನಿದ್ರು ಏಲಕ್ಕಿ ಬಾಳೆಹಣ್ಣು ಅಥವಾ ಚುಕ್ಕಿ ಬಾಳೆಹಣ್ಣು ಇಷ್ಟ ಆಗುತ್ತೆ, ಪಚ್ಚ ಬಾಳೆಹಣ್ಣು. ಇದು ಅಷ್ಟೊಂದು ಲೈಕ್ ಆಗಲ್ಲ, ಬಟ್ ಒಳ್ಳೇದು ಅಂದ್ಬಿಟ್ಟು ತಿನ್ಬೇಕಷ್ಟೇ, ಜಾಸ್ತಿನಿಲ್ಲ. ಯಾವಾಗ ಅದು ಒಂದೊಂದ್ಸಲ ತಿಂತಾ ಇರ್ತೀವಿ ಅಷ್ಟೇ. ಇದ್ರ ಬಜ್ಜಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ನಾನು ಒಂದ್ಸಲ ಅದು ತೋರಿಸಿಲ್ಲ, ಒಂದ್ಸಲ ಅದನ್ನು ಕೂಡ ತೋರಿಸ್ತೀನಿ. ಚೆನ್ನಾಗಿರುತ್ತೆ ಅದು. ಕೇರಳ ಕಡೆದು ಯಾವಾಗಲೂ ಜಾಸ್ತಿ ಮಾಡ್ಕೊಂಡು ತಿಂತಾನೆ ಇರ್ತಾರೆ. ಯಾರಾದರೂ ಇದನ್ನ ಕೇರಳ ಬಾಳೆಹಣ್ಣು ಒಂದು ಪೀಸ್ಗೆ 20 ರೂಪೀಸ್ ತೊಗೊತಾರೆ ಬಜ್ಜಿಗೇನೆ. ಅಂದರೆ ಇದು ಬಾಳೆಹಣ್ಣು ಕೂಡ ಅಷ್ಟೇ, ಒಂದು ಸ್ವಲ್ಪ ಜಾಸ್ತಿ ಅಮೌಂಟು. ಅದರಿಂದ ಸರಿ, ಇವಾಗ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ. ಬಾಳೆಹಣ್ಣು ತಿನ್ಕೊಂಡು ಆಮೇಲೆ ಇದನ್ನೆಲ್ಲ ನಾನು ಸ್ವಲ್ಪ ರೆಡಿ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೊತ ತೋರಿಸ್ತೀನಿ ನಿಮಗೂ ಕೂಡ. ಫಸ್ಟ್ ತಿನ್ಕೊಬಿಡೋಣ, ಸ್ವಲ್ಪ ಹೊಟ್ಟೆ ಸೇರಿದೆ ಅದಕ್ಕೆ. ಈ ಹಳಸಿನಕಾಯಿ ಸಾಂಬಾರು ಮಾಡೋದೇನೋ ಈಸಿಯಾಗಿರುತ್ತೆ, ಬಟ್ ಆದರೆ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಸ್ವಲ್ಪ ಲೇಟ್ ಅಂತಲೇ ಹೇಳ್ಬೋದು. ಮೇಯ್ನಾಗಿ ಈ ಹಳಸಿನಕಾಯಿ ಏನಿದೆ ನೋಡಿ, ಅದನ್ನು ಕೊಚ್ಚಿ ರೆಡಿ ಕೊಚ್ಚಬೇಕು ರೆಡಿ, ಮತ್ತು ಕಟ್ ಮಾಡ್ಕೊಬೇಕು. ಮಚ್ಚಲ್ಲಿ ಚೆನ್ನಾಗಿ ಕೊಚ್ಚಾಕ್ಬೋದು, ಆದರೆ ನಮ್ಮ ಬೆಂಗಳೂರಲ್ಲಿ ನಮ್ಮ ಮನೇಲಿ ಮಚ್ಚಿಲ್ಲ. ಸೊ ಚಾಕುಲಿ ಹೆಂಗೋ ಮಾಡಿ ಕಟ್ ಮಾಡ್ಕೊಬೇಕು. ಅದು ಸ್ವಲ್ಪ ಕಷ್ಟ ಆಗುತ್ತೆ, ಜಾರ್ತಾ ಇರುತ್ತೆ ಚಾಕು. ಆಮೇಲೆ ದೊಡ್ಡದಿರುತ್ತೆ, ಅದು ಏನು ಅದಷ್ಟು ಜಾಗ ಹಿಡ್ಕೊಳ್ಳಲ್ಲ. ಹೆಂಗೋ ಮಾಡಿ ಒಟ್ನಲ್ಲಿ ಕಟ್ ಮಾಡಿ ರೆಡಿ ಮಾಡಿದೆ. 2 ಥರ ಕಟ್ ಮಾಡ್ಕೊಂಡೆ ಅಂದನಲ್ಲ, ಒಂದು ಸಾಂಬಾರಿಗೆ, ಇನ್ನೊಂದು ಕಬಾಬ್ಗೆ. ಅದನ್ನ ಸ್ವಲ್ಪ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡೆ. ಮೀಡಿಯಮ್ ಸೈಜಲ್ಲಿ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡೆ. 2ಕ್ಕೂ ಉಪ್ಪು ಹಾಕ್ಬಿಟ್ಟು ಒಂದಕ್ಕೆ ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಇನ್ನು ಹಂಗೆ ಸ್ವಲ್ಪ ಓಪನ್ ಆಗಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ತುಂಬ ಜಾಸ್ತಿನೂ ಬೇಯಿಸಬಾರ್ದು, ತುಂಬ ಕಡಿಮೆನೂ ಬೇಯಿಸಬಾರ್ದು, ಮೀಡಿಯಮ್ ಆಗಿ ಬೇಯಿಸ್ಕೊಬೇಕು. ಇದನ್ನು ನಾನೊಂದು 3 ವಿಜಿಲ್ ಹೊಡೆಸ್ಕೊಂಡಿದ್ದೀನಿ. ಇದು ನಾರ್ಮಲಾಗಿ ಮೀಡಿಯಮ್ ಆಗಿದೆ, ಸಾಂಬಾರು ಮಾಡೋಕ್ಕೆ ಕರೆಕ್ಟಾಗಿದೆ. ಸೊ ಅದರಿಂದ ನಾನು 3 ವಿಜಿಲ್ ಬರ್ಸಿದ್ದೀನಿ. ಇಲ್ಲಿ ಕಬಾಬ್ಗೆ ಮ್ಯಾರಿನೇಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಕಾರ್ನ್ಫ್ಲೋರು ಮತ್ತು ಕಬಾಬ್ ಪೌಡರ್, ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ, ಇದಿಷ್ಟೇ, ಬೇರೆ ಇನ್ನೇನು ಹಾಕ್ತಾಯಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಕಬಾಬ್ ಬೇಯಿಸೋದಕ್ಕೂ ಹಳಸಿನಕಾಯಿಗೂ ಉಪ್ಪು ಹಾಕ್ಬಿಟ್ಟು ಬೇಯಿಸಿರ್ತಾವಲ್ಲ, ಅದರಿಂದ
ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ, ಬೇಕಂದರೆ ಆಮೇಲೆ ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಜಾಸ್ತಿ ಆದರೆ ತೆಗ್ದಾಕೋಕ್ಕಾಗಲ್ವಲ್ಲ. ಸೊ ಅದರಿಂದ ಒಂದ್ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಚೆನ್ನಾಗಿ ಕಲಿಸ್ಕೊಬೇಕು. ಇದನ್ನು ಅಷ್ಟೇ ತುಂಬ ತೆಳುವಾಗಿ ಕಲಿಸ್ಕೊಬಾರ್ದು, ಮೀಡಿಯಮಾಗಿ ಕಲಿಸ್ಕೊಬೇಕು. ತೆಳು ಆಗ್ಬಿಟ್ರೆ ಏನಾಗುತ್ತೆ, ಆ ಒಂದು ಹಲಸಿನಕಾಯಿಗೆ ಅಂಟ್ಕೊಳ್ಳಲ್ಲ, ನೀರು ಥರ ಕೆಳಗಡೆನೆ ಹೋಗ್ಬಿಡುತ್ತೆ. ಸೊ ಇವಾಗ ಎಲ್ಲ ಬೆಂದಿರೋಂಥ ಹಲಸಿನಕಾಯಿನ ಬಸ್ಕೊಂಡು ನಾನು ಸೋರು ತೆಗೆದು ಇಟ್ಟಿದ್ದೆ. ಸೊ ನೀರೆಲ್ಲ ಡ್ರೈ ಆದಮೇಲೆ ಇವಾಗ ನಾನು ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಒಂದು 1/2 ಅವರ್ ಇಟ್ಟರೆ ಸಾಕಾಗುತ್ತೆ. ಫ್ರೀಝರಲ್ಲಿ ಇಕ್ಕದೆ ಬೇಗನೆ ಆಗಿಬಿಡ್ಲಿ ಅಂತ ಅಂದ್ಬಿಟ್ಟು, ಇಲ್ಲಾಂದರೆ ನಾರ್ಮಲಲ್ಲೂ ಇಡ್ಬೋದು. ಸೊ ನಾನು ಫ್ರೀಝರಲ್ಲಿ ಏನಕ್ಕೆ ಇಟ್ಟೆ ಅಂದರೆ ಒಂದು 1/2 ಅವರ್ ಮಾಡ್ತೀನಲ್ಲ ಅದಕ್ಕೆ. ಮಸಾಲೆಗೆ ಇಲ್ಲಿ ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ. ನಾನು 4 ಟೊಮೆಟೊ, ಒಂದು 2 ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ, ಮತ್ತು ಒಂದು ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು. ಮತ್ತು ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ, ಮತ್ತು ಒಂದು ಸ್ವಲ್ಪ ಇದಕ್ಕೆ ಮೇಯ್ನಾಗಿ ಎಳ್ಳು ಹಾಕಬೇಕು. ಎಳ್ಳು ಇದು ಅಷ್ಟೇ. ಕೌಶಿಕ್, ಇವಾಗ ಇದಿಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಜಾರು ಸ್ವಲ್ಪ ಚಿಕ್ಕದಿದೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಎಲ್ಲನೂ ಸಪ್ರೇಟ್ ಆಗೇನೆ ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡಿಕೊಂಡು ನಾನು ಸಿಗ್ತೀನಿ. ಫಸ್ಟ್ ಆಮೇಲೆ ಒಂದು ಮಿಕ್ಸಿ ತಗೋಬೇಕು. ಮಿಕ್ಸಿ ಹಾಳಾಗ್ಬಿಟ್ಟಿದೆ, ಸೊ ಅದರಿಂದ ಇವಾಗ ಇದರಲ್ಲೇ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ರುಬ್ಕೋಬೇಕು ಅಷ್ಟೇ. ಕಬಾಬ್ ಆಲ್ರೆಡಿ ಮಾಡಿದ್ದೀನಿ, ಮ್ಯಾರಿನೇಟ್ ಮಾಡೋಕ್ಕೆ ಇಕ್ಕಿದ್ದೀನಿ ಫ್ರೀಝರಲ್ಲಿ. ಸೊ ಇವಾಗ ಫ್ರೀಝರಲ್ಲಿ ಇಟ್ಟಾದಮೇಲೆ ಇವಾಗ ಒಗ್ಗರಣೆಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 5-6 ಟೇಬಲ್ ಸ್ಪೂನಿಂದ ಒಂಚೂರು ಜಾಸ್ತಿಗೆ ಒಂದು 10 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ, ಯಾಕಂದರೆ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ವಾ, ಅದರಿಂದ. ಇದಕ್ಕೆ ಸಾಸಿವೆ, ಕರಿಬೇವು ಮತ್ತು ಜೀರಿಗೆ, ಈರುಳ್ಳಿ, ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಫ್ರೈ ಆಗಬೇಕಷ್ಟೇ. ನಾನು ಯಾವಾಗಲೂ ಹೇಳೋದು ಅಷ್ಟೇ, ಯಾವುದೇ ಅಡುಗೆ ಆದರೂ ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟು ಚೆನ್ನಾಗಿ ಬರೋದು. ಸೊ ನೋಡ್ಬೋದು, ಇವಾಗ ನಾನೇನು ಬೇಯಿಸಿಟ್ಕೊಂಡಿದ್ನಲ್ಲ ಆ ಒಂದು ಹಲಸಿನಕಾಯಿನ ಹಾಕ್ಕೊತಾ ಇದ್ದೀನಿ. ನಾನು ಕಾಳುಗಳನ್ನ ಆಲ್ರೆಡಿ ಬೆಳಿಗ್ಗೆ ಮಧ್ಯಾಹ್ನನೇ ಕೂಗಿಸಿಟ್ಟಿದ್ದೆ, ಸೊ ಅದನ್ನು ನಾನು ಇವಾಗ ಡೈರೆಕ್ಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಇದನ್ನು ಯಾವ ಕಾಳಪ್ಪ ಅದು ಕಡಲೆಕಾಳನ್ನ ನಾನು ಕೂಗಿಸಿಟ್ಕೊಂಡಿದ್ದೆ. ಇದಕ್ಕೆ ಎಲ್ಲ ಥರ ಕಾಳುಗಳ್ನೂ ಹಾಕ್ಬಿಟ್ಟು ಮಾಡ್ಬೋದು, ಬಟ್ ಇಲ್ಲಿ ನಾನು ಬರೀ ಕಡಲೆಕಾಳು ಮಾತ್ರ ನೆನೆಸಿದ್ದು, ಸೊ ಅದರಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ರುಬ್ಬಿರುವಂತಹ ಏನಿದೆ ಮಿಶ್ರಣ ಅದನ್ನು ಹಾಕ್ಕೊಂಡು ಮಿಕ್ಸಿ ಜಾರಿದೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಹಂಗೆ ತೊಳೆದು ಹಾಕ್ತಾ ಇದ್ದೀನಿ. ಎಕ್ಸ್ಟ್ರಾ ಅಡಿಷ್ನಲ್ ಆ್ಯಡ್ ಮಾಡೋದಕ್ಕಿಂತ ನೀರು ನಾವೇನು ಕುಕ್ಕರಲ್ಲಿ ಕೂಗಿಸಿರ್ತೀವಿ ಮತ್ತು ಕಾಳು ಕೂಡ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರು ಇರುತ್ತೆ, ಮತ್ತು ಏನು ಜಾರ್ದು ಎಲ್ಲ ನೀಟಾಗಿ ತೊಳ್ಕೊಂಡಿರ್ತೀವಲ್ಲ ಆ ನೀರಿರುತ್ತೆ. ಸೊ ಅದರಿಂದ ಫಸ್ಟೇ ನೀರು ಹಾಕ್ಕೊಳ್ಳೋಕೆ ಹೋಗಬಾರ್ದು. ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದ್ಬಿಟ್ಟು ಖಾರದ ಪುಡಿನ ಹಾಕ್ಕೊಂಡೆ. ಇದಕ್ಕೆ ನಾನು ಉಪ್ಪೇನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ, ಆಮೇಲೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸಾಂಬಾರು ರೆಡಿ ಆಯಿತು. ಕಿಚನು ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಇನ್ನೇನಿಲ್ಲ, ಮುಗೀತು. ಟೇಸ್ಟ್ ನೋಡೋದಷ್ಟೇ. ಇವಾಗ ಸಾಂಬಾರು ಕುದೀತಾ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಉಪ್ಪೆಲ್ಲ ಕರೆಕ್ಟಾಗಿತ್ತು. ಸೀರಿಯಸ್ಲಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಈ ಸಾಂಬಾರು ಆವತ್ತಿನ ದಿವಸಕ್ಕಿಂತ ನೆಕ್ಸ್ಟ್ ಡೇ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೆ ಅಷ್ಟೇ. ಮತ್ತು ಇನ್ನೊಂದೇನೆಂದರೆ ಒಂಚೂರು ಬೆಲ್ಲನ ಹಾಕಿದ್ದೀನಿ, ಅದು ಮಿಸ್ ಆಯಿತು ವೀಡಿಯೋ. ಇವಾಗ ಕಬಾಬ್ಗೆ ಎಣ್ಣೆ ಕಾಯೋಕ್ಕಿಟ್ಟೆ. ಸೊ ಮ್ಯಾರಿನೇಟ್ ಆಗಿದೆ, ತೆಗೆದು ಎಣ್ಣೆಗೆ ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳೋದು ಅಷ್ಟೇ, ಮುಗೀತು. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ. ಸೀರಿಯಸ್ಲಿ ನಿಮಗೆ ಯಾವಾಗ ಹಲಸಿನಕಾಯಿ ಸಿಗುತ್ತೆ ಆ ಟೈಮ್ನಲ್ಲಿ ಈ ಒಂದು ರೆಸಿಪಿನ ನೀವು ಕಂಪಲ್ಸರಿ ಮಾಡೇ ಮಾಡ್ತೀರಾ. ನಮ್ಮ ಮನೇಲಿ ತುಂಬಾ ಇಷ್ಟ ಆಗುತ್ತೆ. ಇದನ್ನು ನಾರ್ಮಲಾಗಿ ಹೊರ್ಗಡೆ ಹೋದಾಗ ದೇವಸ್ಥಾನದ ಫಂಕ್ಷನ್ಗಳಲ್ಲಿ ಮಾಡ್ತಾರೆ, ಅದು ಬಿಟ್ಟರೆ ಮಾಡಲ್ಲ. ಅಮ್ಮ ಹೆಂಗೈತೆ?
ಸೂಪರ್ ಆಗಿದೆ, ಚೆನ್ನಾಗಿದೆ. ಚೆನ್ನಾಯ್ತಾ? ಮುದ್ದೆಗೂ ಹಲಸಿನಕಾಯಿ ಕಾಯಿನ ಸಾಂಬಾರ್ಗೂ ಹಾಂ, ಸಖತ್ತಾಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ನಾವು ಊರಿಗೆ ಹೋದಾಗ ಹಬ್ಬ ಇರಲ್ಲ. ಸೊ ಅದರಿಂದ ಇಲ್ಲಿ ಯಾವಾಗ ಸಿಗುತ್ತೆ ಸೊ ಆ ಟೈಮಲ್ಲಿ ನಾನು ಮಾಡ್ತೀನಿ. ಕಬಾಬ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಎಷ್ಟು ಮ್ಯಾರಿನೇಟ್ ಆಗುತ್ತೆ ಅಷ್ಟು ಚೆನ್ನಾಗಿ ನಮಗೆ ಕಬಾಬ್ ಕೂಡ ಬರುತ್ತೆ. ಸೊ ಇದನ್ನು ನಾನು ಮ್ಯಾರಿನೇಟ್ ಆಗಿರೋದನ್ನ ನೆಕ್ಸ್ಟ್ ಡೇಗೂ ಕೂಡ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಇತ್ತು, ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಟಿದ್ದೆ. ಅದು ಇನ್ನೂ ಚೆನ್ನಾಗಿ ಬಂದಿತ್ತು, ಜಾಸ್ತಿ ಮ್ಯಾರಿನೇಟ್ ಆಗಿತ್ತಲ್ಲ. ಸೊ ಅದರಿಂದ ಒಂದು ಸಲ ಈ ರೆಸಿಪಿನ ನೀವು ಟ್ರೈ ಮಾಡಿದರೆ ಟ್ರೈ ಮಾಡಿದ್ದೀನಿ ಅಂತ ನನಗೆ ಕಾಮೆಂಟ್ ಮಾಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ನಾನು ಕೂಡ ಮುದ್ದೆ ಮಾಡಿ ತಿಂತಾಯಿದ್ರೆ ಆಹಾ, ನಿಜವಾಗ್ಲೂ ಆಹಾ, ಅವತ್ತು ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ತಿಂದಿದ್ದು ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಡೆಫಿನೆಟ್ಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಮಸ್ತಾಗಿ ಒಳ್ಳೆ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು, ಚೆನ್ನಾಗಿ ಬ್ಯಾಟಿಂಗ್ ಮಾಡೋರಿಗೆ. ಆಹಾ, ನಿಜವಾಗ್ಲೂ ಇವಾಗಲೂ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅದನ್ನು ನೆನೆಸ್ಕೊಂಡ್ರೆ. ಇದಕ್ಕೆ ಹುಚ್ಚೆಳ್ ಪುಡಿನ ಹಾಕ್ತಾರೆ. ಸೊ ನಮ್ಮ ಮನೇಲಿ ಇರಲಿಲ್ಲ, ಸೊ ಅದಕ್ಕೆ ನಾನು ಹಾಕಲಿಲ್ಲ. ಸೊ ಬೇಕಂದರೆ ನೀವು ಒಂದು ಸಲ ಆ್ಯಡ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಹೆವನ್, ನಿಜ. ಮತ್ತು ಈ ಒಂದು ಕುಕ್ಕಿಂಗ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಲ್ಲಿ ಕೂಡ ಹೋಗಿ ಫಾಲೋ ಮಾಡಿ. ನಾನು ಸಣ್ಣ ಪುಟ್ಟ ಏನು ಇದನ್ನು ಹಾಕಿದ್ದೀನಿ ವೀಡಿಯೋನ. ಸೊ ಅದನ್ನು ಕೂಡ ನೋಡಿ. ID ಬಂದು ದಿವ್ಯಾ ದೀಪು 098.